ಬಿರಿಯಾನಿ ಮತ್ತೆ ಕಬಾಬ್ ತಿನ್ನಕ್ಕೆ ನಾನು ಇವತ್ತು ಬಂದಿರೋದು ನಮ್ಮ ಶಿವಮೊಗ್ಗ ತನಕ. ಇತ್ತೀಚೆಗಷ್ಟೇ ಒಂದು ಹೊಸ ಹೋಟ್ಲ್ ಓಪನ್ ಆಗಿದೆ. ಅಲ್ಲಿ ಹೆಂಗಿದೆ ಫುಡ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋಗಕ್ಕೆ ನಾನು ಇವತ್ತು ಶಿವಮೊಗ್ಗ ಬಂದಿರೋದು. ಹೋಟೆಲ್ ನೇಮು ಲೊಕೇಶನ್ ಬೇಕು ಅಂತ ಹೇಳಿದ್ರೆ ನೀವು ನೆಕ್ಸ್ಟ್ ವಿಡಿಯೋ ತನಕ ಕಾಯಲೇಬೇಕು. ಬರೇ ಊಟ ಮಾತ್ರ ಅಲ್ಲ, ಮನೆ ಕಟ್ಸಕ್ಕೆ ಒಂದು ಒಳ್ಳೆ ಜಾಗ ಹುಡ್ಕೊಂಡು ಲಕ್ಕೋಳಿ ಸೈಡ್ ಒಂದೀನಿ. ಆ ಜಾಗ ಡೀಟೇಲ್ಸ್ ಆಫರ್ ಕೂಡ ನೆಕ್ಸ್ಟ್ ವಿಡಿಯೋದಲ್ಲೇ ಸಿಗುತ್ತೆ, ಬೇಜಾರಾಗಬೇಡಿ. ಲಕ್ಕೋಳಿ ಸೈಡ್ ಇಂದ ಶಿವಮೊಗ್ಗ ಬಂದೆ. ಅಲ್ಲಿ ನೆಕ್ಸ್ಟ್ ಏನೇನಾಯ್ತು ನೀವೇ ನೋಡಿ. ಬಾಬು ತೊಂದರೆ ಇಲ್ಲ, KTM ತಗೊಂಡಿದೆಯಲ್ಲ ಗರ್ಲ್ ಫ್ರೆಂಡ್ ಇಲ್ಲಿ. ಗಾಯ್ಸ್, ನಮ್ಮ ಬಾಬು 3 ಲಕ್ಷ ರೂಪಾಯಿ ಬೈಕ್ ಇಟ್ಕೊಂಡ್ರು ಅವ್ನಿಗೆ ಗರ್ಲ್ ಫ್ರೆಂಡ್ ಇಲ್ಲ. ಯಾರೋ ಶಿವಮೊಗ್ಗದಲ್ಲಿ ಗರ್ಲ್ ಫ್ರೆಂಡ್ ಆಗೋರು ಇದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಅಲ್ಲಿಂದ ನಾವು ಹೋಗಿದ್ದು, ನಾ ಸ್ಟಾರ್ಟಿಂಗ್ ಅಲ್ಲೇ ಮೆನ್ಷನ್ ಮಾಡಿರೋ ಹೊಸ ಹೋಟ್ಲಿಗೆ. ಅಲ್ಲಿ ಮಟನ್ನೇ ಸ್ಪೆಷಲ್, ಅದಕ್ಕೆ ಹೋದ ತಕ್ಷಣ ಒಂದು ಸೂಪ್ ತಗೊಂಡು ಕುಡ್ದೆ, ಮಸ್ತ್ ಆಗಿತ್ತು ನೋಡಿ. ಈ ಲೊಕೇಶನ್ ಗೊತ್ತಿದ್ದವರು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಊಟ ಮುಗಿಸ್ಕೊಂಡು ಹೋಗಿದ್ದು ನಾವು ರೈಲ್ವೆ ಸ್ಟೇಷನ್. ಇದು ವಿಂಡೋ, ಆಕ್ಚುಲಿ ಎಕ್ಸಾಕ್ಟ್ ವಿಂಡೋ. ಓ ಬಾಬು, ಅದು ವಿಂಡೋ, ಇದು ವಿಂಡೋ ಅಲ್ಲ ಬಾಬು. ವಿಂಡೋ ಅಲ್ಲ, ಅದೇನಂತಾರ ಇದೆ, ಅದು ಕಿವಿಗೆ ಬರುತ್ತೆ ಗಾಳಿ. ನೀವು ಇಲ್ಲೇ ಎಮರ್ಜೆನ್ಸಿ ಎಕ್ಸಿಟ್ ಇಂದ ಒಳಗೆ ಬರ್ರಿ. ಹಿಂಗಿನ ಬಂದ್ಬಿಟ್ಟು ರೆಕಾರ್ಡ್ ಮಾಡ್ತೀರಾ? ಸರಿ ಹೇಳು, ಹೇಳು, ಪರವಾಗಿಲ್ಲ ಹೇಳು. ಚೈನ್ ನೋಡ್ರಿ, ಟೈನಿ ಕಟ್ ಹಾಕಿದ್ದಾರೆ. ನಾಯಿಗೂ ಹಾಕ್ತಾರೆ, ಟ್ರೈನಿಗೂ ಹಾಕ್ತಾರೆ. ಶಿವಮೊಗ್ಗದಲ್ಲಿ ಯಾರಾದ್ರು ಕದ್ದು ಬಿಡ್ತಾರೆ ಅಂತ ಭಯ. ಇಂಜಿನ್ ಎತ್ಕೊಂಡು ಹೋಗ್ಬಿಡ್ತಾರಂತನ. ಈಗ ಶಿವಮೊಗ್ಗದಲ್ಲಿ ಈ ಥರದ್ದೆಲ್ಲ ನಡೆಯುತ್ತೆ. ಅಂಥವೆಲ್ಲ ಮಾಡೋದು ಇವನೇ, ಬಟ್ ಹೇಳ್ಕೊಳಲ್ಲ ಅಷ್ಟೇ. ಈಗ ನೋಡ್ಕೊಂಡಿರ್ತಾನೆ, ಸಂಜೆ ಪದ ಎತ್ಕೊಂಡು ಹೋಗ್ತಾನೆ. ಗುಜರಿ ಅಂದ್ರೆ ಸುಮ್ಮನೆ ತಾನೇ ನಿಲ್ಸಿರೋದು. ಎಲ್ಲ ಕೆಲಸ ಮುಗಿಸಿ ನಾವು ವಾಪಸ್ ಹೊಂಟಿದ್ದು ಬೆಂಗಳೂರಿನ ಕಡೆಗೆ. ಇನ್ನು ನೆಕ್ಸ್ಟ್ ವಿಡಿಯೋ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇರಿ. ವಿಡಿಯೋನ ಶೇರ್ ಮಾಡಿ, ಫಾಲೋ ಮಾಡಿ, ನನ್ನ ಸ್ವಲ್ಪ ಸಪೋರ್ಟ್ ಮಾಡಿ. ಹೋಯ್ ಬತ್ತ ಮಾರ್ರೆ.